ಈ ಮಳೆಗಾಲದಲ್ಲಿ ಡೆಂಗ್ಯೂ ಜ್ವರ ಅನ್ನೋದು ಕಾಮನ್. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೆ ಡೆಂಗ್ಯೂ ಮಾರಕವಾಗಬಹುದು. ಇನ್ನು ಡೆಂಗ್ಯೂಗೆ ಆಸ್ಪತ್ರೆಗೆ ಹೋಗೋ ಬದಲು ಮನೆಯಲ್ಲೇ ಮದ್ದು ಮಾಡ್ತಾರೆ. ಮನೆಯಲ್ಲಿ ತಯಾರಿಸಿದ ಪಪ್ಪಾಯಿ ಎಲೆಯ ರಸದಿಂದ ಹಿಡಿದು ಕ್ಯಾಪ್ಸೂಲ್ಗಳು ಮತ್ತು ಸಾರಗಳವರೆಗೆ ಪಪ್ಪಾಯಿ ಎಲೆಗಳನ್ನು ಡೆಂಗ್ಯೂಗೆ ನೈಸರ್ಗಿಕ ಪರಿಹಾರ ಅಂತ ಬಹಳ ಹಿಂದಿನಿಂದಲೂ ಹೇಳ್ತಾರೆ. ಆದರೆ ಅವು ಸುಳ್ಳ ನಿಜಾನ? ಈ ಬಗ್ಗೆ ತಜ್ಞರು ಹೇಳೋದೇನು ಅನ್ನೋದನ್ನು ನೋಡೋಣ ಬನ್ನಿ. ಕೆಲವು ಅಧ್ಯಯನಗಳು ಪಪ್ಪಾಯಿ ಎಲೆಗಳು ಬ್ಲಡ್ ಪ್ಲೇಟ್ಲೆಟ್ ಎಣಿಕೆಗಳನ್ನು ಸುಧಾರಿಸಲು ಸಹಾಯ ಮಾಡಬಹುದು ಅಂತ ಸೂಚಿಸುತ್ತಾ, ಆದರೆ ಆರೋಗ್ಯ ತಜ್ಞರು ಅವು ಚಿಕಿತ್ಸೆ ಆಗಿಲ್ಲ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಎಂದಿಗೂ ಬದಲಿಸಬಾರದು ಅಂತ ಎಚ್ಚರಿಸ್ತಾರೆ. ಪಪ್ಪಾಯಿ ಎಲೆಗಳನ್ನು ಹಲವು ವರ್ಷಗಳಿಂದ ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲಾಗ್ತಾ ಇದೆ. ವಿಶೇಷವಾಗಿ ಡೆಂಗ್ಯೂ ಋತುವಿನಲ್ಲಿ ಇವುಗಳ ಬಳಕೆ ಹೆಚ್ಚು. ಅವು ಪ್ಲೇಟ್ಲೆಟ್ ಎಣಿಕೆಗಳನ್ನು ಹೆಚ್ಚಿಸುತ್ತವೆ ಎಂಬ ನಂಬಿಕೆಯು ಮತ್ತು ಸಣ್ಣ ಕ್ಲಿನಿಕಲ್ ಅಧ್ಯಯನಗಳ ಮೂಲಕ ಜನಪ್ರಿಯತೆಯನ್ನು ಹೆಚ್ಚಿಸಿದೆ. ಹೆಚ್ಚಿನ ಪ್ಲೇಟ್ಲೆಟ್ಗಳು ಡೆಂಗ್ಯೂ ಗುಣಮುಖವಾಗಿದೆ ಎಂದು ಅರ್ಥವಲ್ಲ. ರಕ್ತಸ್ರಾವ, ರಕ್ತದೊತ್ತಡ, ದ್ರವ ಸೋರಿಕೆ, ಅಂಗಗಳ ಕಾರ್ಯ, ಹೆಮೋಟೋಕ್ರಿಕ್ ಮಟ್ಟಗಳು ಪ್ಲೇಟ್ಲೆಟ್ ಎಣಿಕೆಯನ್ನು ಮಾತ್ರ ಆಧರಿಸಿಲ್ಲ. ಬದಲಾಗಿ ಇವು ರೋಗಿಯ ಒಟ್ಟಾರೆ ಸ್ಥಿತಿಯನ್ನು ಆಧರಿಸಿವೆ. ವೈದ್ಯರು ನಿಜವಾಗಿಯೂ ಏನು ಶಿಫಾರಸು ಮಾಡ್ತಾರೆ? ಡೆಂಗ್ಯೂಗೆ ನಿರ್ದಿಷ್ಟ ಆಂಟಿವೈರಲ್ ಔಷಧಿ ಇಲ್ಲ. ಹಾಗಾಗಿ ಕೆಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅವುಗಳಂದರೆ ಸಾಕಷ್ಟು ನೀರು ಕುಡಿಯೋದು, ವಿಶ್ರಾಂತಿ ಪಡೆಯೋದು, ಜ್ವರದ ಔಷಧಿ ಅಂದರೆ ಸಾಮಾನ್ಯವಾಗಿ ಪ್ಯಾರಾಸಿಟಮಾಲ್ ಮಾತ್ರೆಗಳ ಬಳಕೆ, ನಿಯಮಿತ ವೈದ್ಯಕೀಯ ಮೇಲ್ವಿಚಾರಣೆ, ಅಗತ್ಯವಿದ್ದಾಗ ಆಸ್ಪತ್ರೆ ಆರೈಕೆ ಅಗತ್ಯ. ಪಪ್ಪಾಯಿ ಎಲೆಗಳು ವೈದ್ಯಕೀಯ ಚಿಕಿತ್ಸೆಯನ್ನು ಬದಲಾಯಿಸಬಹುದೇ? ಇಲ್ಲ ಅಂತಾರೆ ತಜ್ಞರು. ಪಪ್ಪಾಯಿ ಎಲೆಯ ರಸವನ್ನು ಮಾತ್ರ ಅವಲಂಬಿಸಿ ವೈದ್ಯಕೀಯ ಆರೈಕೆಯನ್ನು ವಿಳಂಬ ಮಾಡೋದು ಅಪಾಯಕಾರಿ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ವಿಶೇಷವಾಗಿ ತೀವ್ರವಾದ ಡೆಂಗ್ಯೂ ಜ್ವರದ ಎಚ್ಚರಿಕೆ ಚಿಹ್ನೆಗಳು ಕಂಡುಬಂದರೆ ಆಸ್ಪತ್ರೆಗೆ ಹೋಗಲೇಬೇಕು. ಹೀಗಾಗಿ ಪಪ್ಪಾಯಿ ಎಲೆಗಳನ್ನು ವೈದ್ಯಕೀಯ ಚಿಕಿತ್ಸೆಗೆ ಎಂದಿಗೂ ಪರ್ಯಾಯ ಅಂತ ಪರಿಗಣಿಸಬಾರದು. ಪಪ್ಪಾಯಿ ಎಲೆಗಳು ಎಲ್ಲರಿಗೂ ಸುರಕ್ಷಿತನಾ? ಯಾವಾಗಲೂ ಅಲ್ಲ. ವಾಕರಿಕೆ, ವಾಂತಿ, ಅಲರ್ಜಿಯ ಪ್ರತಿಕ್ರಿಯೆ, ಜೀರ್ಣಕಾರಿ ಅಸ್ವಸ್ಥತೆ ಇಂತಹ ಅನಾರೋಗ್ಯ ಪರಿಸ್ಥಿತಿಗಳನ್ನು ಹೊಂದಿರುವ ಜನರು ಅಥವಾ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾ ಇರುವವರು ಗಿಡಮೂಲಿಕೆ ಪೂರಕಗಳನ್ನು ಬಳಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ. ಡೆಂಗ್ಯೂ ಜ್ವರಕ್ಕೆ ನಾವು ಈ ಹರ್ಬಲ್ ಕ್ಯೂರ್ಗಳನ್ನು ಅಂದರೆ ಅಲೋವೆರಾ, ಪಪ್ಪಾಯಿ ಎಲೆ, ಮೇಕೆ ಹಾಲು ಇತ್ಯಾದಿಗಳನ್ನು ಶಿಫಾರಸು ಮಾಡುವುದಿಲ್ಲ. ಇವುಗಳಿಗೆ ವೈಜ್ಞಾನಿಕ ಪುರಾವೆ ಅಥವಾ ಸಂಶೋಧನೆ ಇಲ್ಲ. 2-3 ಜನರಲ್ಲಿ ಪ್ಲೇಟ್ಲೆಟ್ ಹೆಚ್ಚಿದರೆ ಅದು ಪರಿಣಾಮಕಾರಿ ಅಂತ ಸಾಬೀತಾಗುವುದಿಲ್ಲ. ಇದಕ್ಕೆ ನಿಯಂತ್ರಿತ ಪ್ರಯೋಗ ಬೇಕು ಅಂತ ತಜ್ಞರು ಹೇಳುತ್ತಾರೆ.